ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಮ್ಮ ಕಾಲೇಜಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಇತ್ತು ಅಂತ 47 ಕಂಪ್ನೀಸ್ ಕ್ಯಾಂಪಸ್ ಇಂಟರ್ವ್ಯೂಗೆ ಬಂದಿದ್ದರು. ನಾನು ಇಂಟರ್ವ್ಯೂ ಅಟೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಫಾರ್ಮ್ ತೊಗೊಂಡೆ. ಅಷ್ಟರಲ್ಲಿ ನಮ್ಮ ನಂದಿ ಬಂದ್ಬಿಟ್ಟು ನನಗೆ ಫುಲ್ ಮೋಟಿವೇಶನ್ ಕೊಡ್ತಿದ್ದ. ಇಷ್ಟಪಟ್ಟು ಓದ್ಬೇಕು, ಅಪ್ಪ ಅಮ್ಮಗೋಸ್ಕರ ಓದ್ಬೇಕು. ಹೆಂಗ್ ಓದ್ಬೇಕು ಅಂದ್ರೆ ನಿನ್ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗ್ಬಿಡ್ಬೇಕು. ನಮ್ಮ ಕಾಲೇಜಲ್ಲಿ ಇವತ್ತು ಇಂಟರ್ವ್ಯೂ ಇತ್ತು ಅಂತ ಅಂದ್ಬಿಟ್ಟು ಎಲ್ಲ ಸ್ಟೂಡೆಂಟ್ಸ್ ಮತ್ತು ಫ್ರೆಷರ್ಸು ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಅಂತ ಬರ್ತಾಯಿದ್ರು. ಅದೇ ರೀಸನ್ಸ್ ಹಾಕಿತ್ತು ಲವರ್ಸ್ಗಳೆಲ್ಲ ಜೊತೆ ಓಡಾಡೋಕ್ಕೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಆಮೇಲೆ ನಾವು ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ವಿ ಅಂತ ಗೊತ್ತಾಗಿದ್ದಕ್ಕೆ ನಮ್ಮ ಕಿರಣ್ ಸರು ನಮಗೆ ಫುಲ್ ಗೈಡ್ಲೈನ್ಸ್ ಕೊಟ್ಟರು, ಹೆಂಗೆ ಮಾಡಬೇಕು, ಏನೇನು ಹೇಳಬೇಕು ಅಂತ. ಅದು ತುಂಬ ಹೆಲ್ಪ್ಫುಲ್ ಆಯಿತು. ಅದೆಲ್ಲ ಮುಗಿಸ್ಕೊಂಡು ನಾವು ರೀಡಿಂಗ್ ರೂಮಿಗೆ ಹೋಗ್ತಾ ಇರಬೇಕಾದ್ರೆ ನೋಡ್ತೀನಿ ನಮ್ಮ ಭಾಸ್ಕರ್ ಇದ್ದ. ಮನೆಯಲ್ಲಿ ಕೆಲಸ ಹೇಳಿದ್ರೇ ಮಾಡದೇ ಇರೋ ಇವನು ಇಲ್ಲಿ ವಾಲಂಟಿಯರ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದ. ಅದ್ಯಾಕಪ್ಪ ಅಂತ ಕೇಳಿ ನೋಡಿದ್ರೆ ಅಟೆಂಡೆನ್ಸ್ ಶಾರ್ಟೇಜ್ಗೋಸ್ಕರ ಅಂತ ಅಂದ. ಅಟೆಂಡೆನ್ಸ್ಗೋಸ್ಕರ ಯಾವ ರೇಂಜ್ಗೆ ಇವರಿಬ್ಬರು ಹೋಯ್ತಾರ ಅಂತ ನೋಡಿ ನೀವೇ. ನಮ್ಮ ಸಿದ್ಧ ಇವತ್ತು ರೆಸ್ಯೂಮ್ ಇಲ್ದೇನೆ ಇಂಟರ್ವ್ಯೂ ಅಟೆಂಡ್ ಮಾಡಕ್ ಬಂದಿದ್ದ. ನಿಮ್ಮ ಅಭಿಮಾನಿ ಅಣ್ಣ. ನಮ್ಮ ಸಿದ್ದು ಅಷ್ಟು ಕಂಪ್ನಿ ಕಡೆಯಿಂದ ಅಷ್ಟು ಜನ ಬಂದವರು ಅಂದರು, ಅವ್ರು ಯಾರು ಬೇಡ ಅಂತ ಅಂದ್ಬಿಟ್ಟು ಇವ್ರ ಹತ್ರನೇ ಇಂಟರ್ವ್ಯೂ ಹೋಗ್ಬೇಕು ಅಂತ ಬಂದಿದ್ದ. ಇಂಟರ್ವ್ಯೂಲಿ ಕೇಳೋ ಕ್ವಶನ್ಸ್ಗೆ ಇವನಿಗೆ ಆನ್ಸರ್ ಮಾಡು ಅಂತ ಅವ್ರು ಕೇಳ್ತಿದ್ರೆ ಇವ್ನು ನೋಡಿದ್ರೆ ಅವ್ರ ಜೊತೆ ಐ ಟು ಐ ಕಾಂಟ್ಯಾಕ್ಟ್ ಮಾಡೋದ್ರಲ್ಲೇ ಬ್ಯುಸಿ ಇದ್ದ. ಆಮೇಲೆ ಅವ್ರ ಜೊತೆ ಮಾತಾಡ್ಕೊಂಡು ಫುಲ್ ಬ್ಲಶ್ ಆಗ್ತಾ ಇದ್ದ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹಾಗೆ ಕಾಮನ್ ಆಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಎಲ್ಲ ಹುಡುಗರ ಕೈಲಿ ರೋಸ್ ಇತ್ತು, ಎಲ್ಲ ಹುಡುಗಿರ ಕೈಲಿ ಚಾಕ್ಲೇಟ್ ಇತ್ತು. ಏನಪ್ಪಾ ಸ್ಪೆಷಲು ಅಂತ ನೋಡಿದ್ರೆ ಇವತ್ತೇನೋ ರೋಸ್ ಡೇ ಅಂತೆ. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಇದೆಲ್ಲ ಮುಗಿಸ್ಕೊಂಡು ನಾ ಮನೆ ಕಡೆ ಹೊರಟೆ. ಓಕೆ ಗೈಸ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.